ವಿಚಾರಗೋಷ್ಠಿ ಎಲ್ಲ ಇರುತ್ತೆ, ಮತ್ತು ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡ್ಬೋದು. ವೇದಿಕೆ ಮೇಲಿರುವ ಎಲ್ಲರಿಗೂ ನಮಸ್ಕಾರ. ಮತ್ತು ಈಗ ನನಗೆ ಶ್ರೀಮತಿ ಕಮಲಾ ಹಂಪನ ಅವ್ರ ಬಗ್ಗೆ ಅಂದಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಅವ್ರನ್ನ 2009ರಲ್ಲಿ ನಾನು ಕಲಾಕ್ಷೇತ್ರಕ್ಕೆ ಕರೆದು ಸನ್ಮಾನ ಕರ್ನಾಟಕ ರತ್ನಶ್ರೀ ಪ್ರಶಸ್ತಿ ಕೊಟ್ಟು ನಮ್ಮ ಒಂದು ಸಂಸ್ಥೆ ನಡೆಸ್ಕೊಂಡು ಬರ್ತಾಯಿದ್ದೆ 20 ವರ್ಷಗಳಿಂದ. ಹಾಗಾಗಿ ಅವರು ಅಂದಾಗ ನನಗೆ ಭಾಳ ಖುಷಿ ಆಯಿತು. ಆದರೆ ಭಾಳ ಸಲ ಇವ್ರನ್ನ ನೋಡಿದ್ದೀವಿ, ಮಾತಾಡ್ಸಿದ್ವಿ. ಅವ್ರ ಮನೆಗೆ ಹೋಗಿ ನಾನು ಅಮ್ಮನ್ನ ಕರೆದು ಎಲ್ಲ ಬಂದು ಆ ರೀತಿ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ನಮ್ಮ ತಾಂಡದವರ ಬಗ್ಗೆ ಒಂದೆರಡು ಮಾತು. ಯಾಕೆಂದರೆ ನಾನು ಅಲ್ಲಿ ತುಂಬ ಒಡನಾಟ. ನಾನು ಒಂದು ರೀತಿ ಅಲಮಾರಿನೇ ಅನ್ಕೊತೀನಿ, ಆದರೆ ನನ್ನ ಅಲಮಾರಿ ಅವರಲ್ಲ. ನನ್ನ ವೃತ್ತಿ, ನನ್ನ ಸಮಾಜ ದೇವಾಂಗ ಸಮಾಜ, ನೇಕಾರರ ಸಮಾಜ. ಆದರೆ ನನ್ನ ಸಂಸ್ಥೆ ಕಟ್ಕೊಂಡಿದ್ದೀನಿ ಕರ್ನಾಟಕ ನವಚೇತನ ಕಲಾನಿಕೇತನ ಅಂತೇಳಿ. ಆ ರೀತಿಯಾಗಿರೋದ್ರಿಂದ ನಾನು ಸಂಪೂರ್ಣವಾಗಿ ಅಲಮಾರಿ ಅಂತ ನಾನು ಒಪ್ಕೊಳ್ತೀನಿ. ಈ ಸಂದರ್ಭದಲ್ಲಿ ತಾಂಡಕ್ಕೆ ಹೋಗ್ತೀನಿ ಸರ್ ಸಾಕಷ್ಟು. ಫಸ್ಟು ಸೊಂಡೂರಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಲಂಬಾಣಿ ತಂಡದವರು ಭಾಳಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಂಡು ಆ ಒಂದು ಸಾಂಗ್ ಆಗಿರ್ಬೋದು, ಮತ್ತು ಅವರು ಡ್ಯಾನ್ಸ್ಗಳು, ಇವಕ್ಕೆಲ್ಲದಕ್ಕೂ ನಾನು ಸ್ಟೇಜ್ ಕೊಡ್ತಾ ಬರ್ತಾಯಿದ್ದೀನಿ 20 ವರ್ಷಗಳಿಂದ. ಈಗ ದೇವದುರ್ಗದಲ್ಲಿ ಹೋಗಿದ್ದೆ, ಅಲ್ಲೂ ಸಹ. ಆಮೇಲೆ ಅಮ್ಮ ಅವರು, ಲೀಲಮ್ಮ ಅವರು ರಾಯಚೂರಲ್ಲಿದ್ದರು, ಅವಾಗೂ ಸಹ ಕಾರ್ಯಕ್ರಮಗಳು ಮಾಡಿದ್ದೀವಿ. ಆ ರೀತಿ ಸಾಕಷ್ಟು ಕಡೆ ನಾನು ಕಾರ್ಯಕ್ರಮಗಳು ಮಾಡಿದಾಗೆಲ್ಲ ನಮ್ಮ ತಂಡದವರು ಅಂದಾಗ ನಂಗೆ ಭಾಳ ಖುಷಿ ಸರ್. ಈ ನಮ್ಮ ಲಂಬಾಣಿ ತಂಡದವರು ಅಂದಾಗ ಅಲ್ಲಿ ಅವರು ಲೇಡೀಸ್ ಎಲ್ಲನೂ ಅಂಗನವಾಡಿ ಟೀಚರ್ಸ್ಗಳಾಗಿದ್ದಾರೆ ಸರ್. ಈಗಲೂ ಎಷ್ಟೋ ಜನ ಟೀಚರ್ಸ್ಗಳು ಅಲ್ಲಿ ಹೋದರೆ ನಾವು ಎಷ್ಟು ಪ್ರೀತಿಯಿಂದ ನೋಡ್ತಾರೆ ಅಂದರೆ, ಆ ಉಡಿ ತುಂಬೋದ್ರಿಂದ ಹಿಡಿದು ನಾನೇನೋ ಡ್ರೆಸ್ ಹಾಕೋಬೇಕು ಅಂದರೆ ಸಾಕು ತಕ್ಷಣ ತಂದು, ಆ ರೀತಿ ಅವರೆಲ್ಲ ಅಷ್ಟು ಕಲ್ಚರಾಗಿ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವ್ರ ಒಂದು ಮನೆಯವ್ರ ಥರ ನೋಡ್ಕೊಳ್ತಾರೆ. ಆದ್ದರಿಂದ ಆ ತಂಡಕ್ಕೆ ಸದಾಕಾಲ ನಾನು ಚಿರಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಕೂಡ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಕೊನೆಯ ಹಂತ ವಂದನಾರ್ಪಣೆ ಡಾಕ್ಟರ್ ಉತ್ತಮ್ ರಾಠೋಡ್ ಅವರು ನಮ್ಮ ಸಹ ಸದಸ್ಯರು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಬೆಂಗಳೂರು ಇವರು ಇಂದಿನ ದಿನ ಸಜ್ಜನರ ಸಲ್ಲಪ್ಪ ಅಂಥೇಳಿ ತಿಂಗಳ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ಪ್ರಾರಂಭ ಮಾಡಿರೋದು ತಮಗೆಲ್ಲರೂ ಗೊತ್ತಿರತಕ್ಕಂತಹ ವಿಷಯ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂತಹ ಅಕಾಡೆಮಿಯ ಅಧ್ಯಕ್ಷರು ಆದಂತಹ ಡಾಕ್ಟರ್ AR ಗೋವಿಂದ ಸ್ವಾಮಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಅಕಾಡೆಮಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ರವೀಂದ್ರ ಭಟ್, ಕಾರ್ಯನಿರ್ವಾಹಕ ಸಂಪಾದಕರು ಪ್ರಜಾವಾಣಿ ಬೆಂಗಳೂರು, ಇವರು ಬಂದು ಈ ಕಾರ್ಯಕ್ರಮವನ್ನು ತುಂಬ ಪ್ರೀತಿಯಿಂದ ಉದ್ಘಾಟಿಸಿ ಈ ಕಾರ್ಯಕ್ರಮದ ಜೊತೆಗೆ ಅಕಾಡೆಮಿ ಸಾಗಬೇಕಾದಂತಹ ದಾರಿಯ ರೂಪರೇಷೆಗಳನ್ನು ಹೇಳಿ ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ಅಕಾಡೆಮಿಯ ವತಿಯಿಂದ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಹುಮುಖ್ಯವಾಗಿ ತಿಂಗಳ ಅತಿಥಿಯ ಸ್ಥಾನವನ್ನು ಅಲಂಕರಿಸಿರುವಂತಹ ಡಾಕ್ಟರ್ ಹಂಪ ನಾಗರಾಜಯ್ಯ ಸರ್ ಅವರು ಹಾಗೂ ಕಮಲಾ ಹಂಪನ ಮೇಡಮ್ ಅವರಿಗೆ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ PhD ಮಾಡಬೇಕಾದ್ರೆ ಬಹುಶಃ 2006-07 ಸಂದರ್ಭದಲ್ಲಿರ್ಬೋದು, ಅಲ್ಲಿ ಕರೆಸಿ ಅವರನ್ನು ಮಾತಾಡಿಸಿದ್ವಿ. ಆ ನೆನಪು ಇವತ್ತು ಕೂಡ ಮಾಸಿಲ್ಲ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರ ವ್ಯಕ್ತಿತ್ವವೇ ಅಂಥದ್ದು. ಹಾಗೆ ಇವತ್ತು ಕೂಡ ಈ ಒಂದು ಅಕಾಡೆಮಿಯ ಕಾರ್ಯಕ್ರಮಕ್ಕೆ ಬಂದು ತಿಂಗಳ ಅತಿಥಿಗಳಾಗಿ ಸಂವಾದದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ನಮ್ಮ ಬಂಜಾರ ಸಂಸ್ಕೃತಿಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಹಾಗೂ ಮುಂದಿನ ರೂಪರೇಷೆಗಳನ್ನು ಯಾವ ರೀತಿ ನಾವು ಸಿದ್ಧಪಡಿಸಬೇಕು ಅಂತಕ್ಕಂತಹ ಒಂದು ಮಾರ್ಗದರ್ಶನವನ್ನು ಕೂಡ ನೀಡಿರ್ತಾರೆ. ಅವರಿಗೆ ಅಕಾಡೆಮಿ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ BT ಲಲಿತಾ ನಾಯಕ್ ಮೇಡಮ್ ಅವರು ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಿಲ್ಲ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ NR ನಾಯಕ್ ಸರ್ ಅವರು
ಖ್ಯಾತ ವಕೀಲರು. ಬಹುಶಃ ಇವತ್ತು ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಬಂಜಾರ ಜನಾಂಗಕ್ಕೆ ಯಾರಾದರೂ ಒಳ್ಳೆಯ ವಕೀಲರು ಹಾಗೂ ಆ ವಕೀಲರನ್ನು ತಯಾರು ಮಾಡುವಂತಹ ಒಬ್ಬ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದರೆ ಅದು NR ನಾಯಕ್ ಸರ್ ಅವರು. ಅವರಿಗೂ ಕೂಡ ಈ ಅಕಾಡೆಮಿ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಂಜಾರ ಜನಾಂಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಬಂಜಾರ ಸಂಸ್ಕೃತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ತಿರುಗಿ ನೋಡೋದು ಸೂರಗೊಂಡನ ಕೊಪ್ಪದ ಕಡೆ. ಸೊ ಇವತ್ತು ಸೂರಗೊಂಡನ ಕೊಪ್ಪವನ್ನು ಇಷ್ಟು ಅದ್ಭುತವಾಗಿ ರೂಪುಗೊಳಿಸಿ ಅದನ್ನು ಇಡೀ ವಿಶ್ವ ನಮ್ಮ ಬಂಜಾರ ಜನಾಂಗದ ಕಡೆ ತಿರುಗಿ ನೋಡೋ ಹಾಗೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ನಿಮ್ಮ ನೆಚ್ಚಿನ ಹೀರಾನಾಯ್ಕ್ ಸರು ಕೂಡ ತುಂಬ ಕಾರಣೀಕರ್ತರು ಅಂತಕ್ಕಂಥದ್ದನ್ನು ಹೇಳ್ತಾ ಅವರಿಗೆ ಅಕಾಡೆಮಿಯ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಬಹುಶಃ ಈ ಒಂದು ಕಾರ್ಯ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಈ ಒಂದು ಅಕಾಡೆಮಿಯನ್ನು ರೂಪಿಸೋದರ ವಿಚಾರದಲ್ಲಾಗಿರ್ಬೋದು, ಈ ಒಂದು ತಾಂಡ ಅಭಿವೃದ್ಧಿ ನಿಗಮಕ್ಕೆ ಅತಿ ಹೆಚ್ಚಿನ ಅನುದಾನ ಕೊಡುವಂತಹ ವಿಷಯದಲ್ಲಾಗಿರ್ಬೋದು, ಹಾಗೂ ನಮ್ಮ ಬಂಜಾರ ಸಮುದಾಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನು, ಬಂಜಾರ ಸಮುದಾಯದಲ್ಲಿರ್ತಕ್ಕಂತಹ ನಾಯಕರನ್ನು ಗುರುತಿಸುವಲ್ಲಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ತುಂಬ ದೊಡ್ಡ ಕೊಡುಗೆಯನ್ನು ನೀಡಿರ್ತಾರೆ. ಅವರಿಗೂ ಕೂಡ ಅಕಾಡೆಮಿ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ರಾಮನಾಯ್ಕ್ ಸರ್ ಅವರು, ಅಖಿಲ ಕರ್ನಾಟಕ ಬಂಜಾರ ಸಂಘದ ಅಧ್ಯಕ್ಷರಾದಂತಹ ರಾಮನಾಯ್ಕ್ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಅಕಾಡೆಮಿ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಸಮಾಜದ ಇನ್ನೋರ್ವ ನಾಯಕರಾದಂತಹ ಭೋಜನಾಯ್ಕ್ ಸಾಹೇಬ್ರವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಅಕಾಡೆಮಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹು ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ರಿಜಿಸ್ಟ್ರಾರ್ ಮೇಡಮ್ ಅವರು, ನೀಲಮ್ಮ ಮೇಡಮ್ ಅವರು ತುಂಬ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕೆ ತುಂಬ ಶ್ರಮವನ್ನು ವಹಿಸಿದ್ದಾರೆ. ಅವರಿಗೂ ಕೂಡ ಅಕಾಡೆಮಿ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹು ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಸರ್ವ ಸದಸ್ಯರಿಗೂ ಕೂಡ ಅಕಾಡೆಮಿಯ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ನಿಮಿಷ ಹಾಗೆ ಇಲ್ಲಿ ರಂಗಕರ್ಮಿ ಗಟ್ಟಿ ಮಂಡೆಲ ಅವರಿದ್ದಾರೆ, ಕನಕಪುರ ನಮ್ಮ ಸದಸ್ಯರು ವೆಂಕಟೇಶ್ ಅವರು, ಮೋತಿಲಾಲ್, ಎಲ್ರಿಗೂ ಹೇಳಿ. ಆಮೇಲೆ ಇವರು ಒಂದೆರಡು ನಿಮಿಷ ನಮ್ಮ ಚಾನಲ್ನವರು ಜನಪದ ಸಿರಿ ಕಾಂತರಾಜ್ ಮಾತಾಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಉಪಸ್ಥಿತರಿದ್ದಂತಹ ಮುಕುಂದರಾಜ್ ಸರ್ ಅವರು, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಅವರಿಗೂ ಕೂಡ ಈ ಅಕಾಡೆಮಿಯ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ತಲುಪೋ ರೀತಿ ಮಾಡಿರತಕ್ಕಂತಹ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ವಿಶೇಷವಾಗಿ ಅಕಾಡೆಮಿಯ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಮಾಜದ ಬಂಧುಗಳಾದಂತಹ ಹಾಗೆ ಈ ಅಕಾಡೆಮಿಯ ಸದಸ್ಯರಾದಂತಹ ಮೋತಿಲಾಲ್ ಚೌಹಾಣ್ ಸರ್ ಅವರಾಗಿರ್ಬೋದು, ಗಿರೀಶ್ ಸರ್ ಅವರಾಗಿರ್ಬೋದು, ಹಾಗೆ ಪರಮೇಶ್ವರ್ ನಾಯ್ಕ್ ಸರ್ ಆಗಿರ್ಬೋದು, ಹಾಗೂ ಮೇಡಮ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಉಪಸ್ಥಿತರಿದ್ದೀರಿ ಈ ಕಾರ್ಯಕ್ರಮಕ್ಕೆ. ಅದರ ಜೊತೆಗೆ ನಮ್ಮ ಅಕಾಡೆಮಿಯ ಎಲ್ಲ ಬೋಧಕೇತರ ಎಲ್ಲ ಸಿಬ್ಬಂದಿಯವರು ಕೂಡ ಉಪಸ್ಥಿತರಿದ್ದೀರಿ. ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಜನಪದ ಸಿರಿಯ ಕಾಂತರಾಜು ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರತಿಯೊಂದು ಗಳಿಗೆಯ ಒಂದು ಚಿತ್ರೀಕರಣವನ್ನು ಬಹಳ ತಾವೇ ಮುತುವರ್ಜಿ ವಹಿಸಿ ಅದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಇಡೀ ನಾಡಿನಾದ್ಯಂತ ಪ್ರಸಾರ ಮಾಡಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಕಾಡೆಮಿಯ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಂದು ನಿಮಿಷ ನಾನು ಹೇಳೋದು ಕೃತಜ್ಞತೆ ಮಾತೊಂದಿದೆ. ಏನೆಂದರೆ ಇವರು ಪ್ರಸ್ತಾಪ ಮಾಡಿದ್ರಲ್ಲ, ನನ್ನ ಕಾವ್ಯ ಚಾರು ವಸಂತ ಬಂಜಾರ ಭಾಷೆಗೆ ಆಯಿತು ಅಂತ. ಅದರ ಪ್ರಕಟಣೆಗೆ ಸದ್ದಿಲ್ಲದೆ ಸಹಾಯ ಮಾಡಿದವರು ಇವರು ಯಾರಿಗೋ ಸಹಾಯ ಮಾಡಿದ್ರು ಸರ್ಕಾರದ ವತಿಯಿಂದ, ಕೃಷ್ಣೇಗೌಡರು ಅಂತೇಳಿ. ಕೃಷ್ಣೇಗೌಡರು ಒಂದು ದಿವಸ ಇದ್ದಕ್ಕಿದ್ದಾಗೆ ನಮ್ಮ ಮನೆಗೆ ಬಂದು ಅವರೇ ಪರಿಚಯ ಮಾಡಿಕೊಂಡು ತುಂಬ ವಿನಯದಿಂದ ಪಾದ ಮುಟ್ಟಿ ಎಲ್ಲ ನಮಸ್ಕಾರ ಮಾಡಿ ನನ್ನ ಕೈಗೆ ಒಂದು ಕಂತೆ ಕೊಟ್ಟರು.
ನಾವು ಬಿಚ್ಚಿ ನೋಡಿದರೆ 1,00,000 ರೂಪಾಯಿ ಇದೆ ಅದರೊಳಗಡೆ. ಅವ್ರು ಏನು ಹೇಳಿದರು ಅಂದರೆ, ನೋಡಿ ನಾನು ಹೀರಾ ನಾಯಕ್ ಸಾಹೇಬರು ನನಗೆ ನಮ್ಮ ಯಾವುದೋ ಒಂದು ಕಷ್ಟಕ್ಕೆ ತುಂಬ ಸಹಾಯ ಮಾಡಿದ್ದಾರೆ, ಅವ್ರ ಹತ್ರ ಹೋಗಿ ಇದು ಮಾಡಿದರೆ ಇವೆಲ್ಲ ನೋಡ್ತಾ ತರಬೇಡ, ನೀನು ಹೋಗಿ ಹಂಪನ ಅವರ ಒಂದು ಪುಸ್ತಕ ತರಬೇಕು ಅಂತಿದ್ದಾರೆ, ಅವ್ರಿಗೆ ಕೊಟ್ಟು ಸಹಾಯ ಮಾಡು ಅಂತ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಬಂದಿದ್ದೀನಿ, ತಗೊಳ್ಬೇಕು ಒಪ್ಕೊಳ್ಬೇಕು ಅಂತ. ಆ ಮೂಲಕ ಬಂಜಾರ ಭಾಷೆ ಇದು ಪ್ರಕಟಣೆ ಆಯಿತು ಆ ಪುಸ್ತಕ. ಅದರಿಂದ ನಾವು ಮರೆಯೋ ಹಾಗೆ ನಿಮ್ಮ ಕೃತಜ್ಞತೆ. ಎರಡನೇದು, ನನಗೆ ಇಲ್ಲಿ L3 ಒಂದು ಸ್ವಲ್ಪ ತೊಂದರೆ ಆಯಿತು. ದೊಡ್ಡ ಮೇಜರ್ ಆಪರೇಷನ್ನು, ಗ್ಲೋಬಲ್ BGL ಗ್ಲೋಬಲ್ ಹಾಸ್ಪಿಟಲ್ 5 ಲಕ್ಷ ರೂಪಾಯಿ ಬಿಲ್ ಬಂತು. ದೊಡ್ಡದು ಸರ್ಕಾರದಿಂದ 1 ಲಕ್ಷ ರೂಪಾಯಿ ಕೊಡಿಸಿದ್ರು ಮುಖ್ಯಮಂತ್ರಿಗಳಿಗೆ. ನಾನು ಕೃತಜ್ಞತೆಯಿಂದ ಸಭೆಯಲ್ಲಿ ಜ್ಞಾಪಿಸ್ಕೊಳ್ತೀನಿ. ಧನ್ಯವಾದ. ಒಂದು ಸಣ್ಣ ಬದಲಾವಣೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಂತರಾಜು ಸರ್ ಅವರು ಒಂದೆರಡು ಮಾತನಾಡಲಿಕ್ಕೆ ಕೇಳ್ಕೊಳ್ತೇನೆ. ಎಲ್ಲರೂ ಕ್ಷಮಿಸಿ, ಕಡೆಯಲ್ಲಿ ಸಮಯ ಹರಣ ಮಾಡ್ತಿದ್ದೀನಿ. ನನ್ನ ಮನಸ್ಸಿಗೆ ಬಂದ ಒಂದು ಮುಖ್ಯವಾದ ಒಂದು ಅಂಶವನ್ನು ಇಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರಬೇಕು, ಮುಖ್ಯವಾಗಿ ಅಧ್ಯಕ್ಷರ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಪ್ರಯತ್ನ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ, ಎಲ್ಲ ಪ್ರೇಕ್ಷಕರಿಗೂ ನಮಸ್ಕರಿಸುತ್ತಾ, ನಾನು ಪ್ರತಿನಿತ್ಯ ಜನಪದ ಕಲಾವಿದರೊಟ್ಟಿಗೆ ಬೆರೀತಾ ಕೆಲಸ ಮಾಡ್ತಿರ್ತಕ್ಕಂಥವನು, ಜನಪದ ಸಿರಿಯನ್ನು ಹೊತ್ತುಕೊಂಡು. ನನಗೇನನ್ಸುತ್ತೆ ಅಂತಂದರೆ ಅಧ್ಯಕ್ಷರೇ, ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ, ನಮ್ಮ ಬದುಕಿನ ಆಚರಣೆ ಅಥವಾ ಒಂದು ಸಮುದಾಯದ ಆಚರಣೆಯಲ್ಲೂ ಒಂದು ಭಾಷೆಯಲ್ಲಿ ಅಡಕವಾಗಿರ್ತದೆ ಅಂತ. ಯಾಕೆ ಅಂದರೆ ಒಂದು ನಮ್ಮ ಜನಪದರಲ್ಲಿ ನೀಲ್ಗಾರರ ಪರಂಪರೆ, ಮಹದೇಶ್ವರ ಗುಡ್ಡನ ಪರಂಪರೆ ಅಂತೇನು ಕರಿತೀವಿ, ಅಕ್ಷರವೇ ಬಾರದ ಒಬ್ಬ ಅಶಿಕ್ಷಿತ ಗುರು ಪರಂಪರೆಯನ್ನು ನಂಬಿಕೊಂಡು ಹೋಗಿ ಸೇರಿ ಒಂದು ಸಮಗ್ರ ಮಹಾಕಾವ್ಯವನ್ನೇ ತನ್ನ ಮೆದುಳಿನಲ್ಲಿ ಇರಿಸ್ಕೊಳ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ಆ ಭಾಷೆಗಿದೆ. ಆ ಮಹಾಕಾವ್ಯವನ್ನು ಪ್ರಕಟಗೊಳಿಸ್ತಕ್ಕಂಥ ಒಂದು ಮಾಧ್ಯಮ ಯಾವುದು ಅಂದರೆ ಭಾಷೆಯ ಮುಖಾಂತರ ಅಥವಾ ಮಾತಿನ ಮುಖಾಂತರ ಅಲ್ವಾ. ಹಾಗಾಗಿ ನನ್ನ ಒಂದು ಸಣ್ಣ ಒಂದು ಅನಿಸಿಕೆ ಏನಂದರೆ, ಅಕಾಡೆಮಿಯ ಮುಂದೆ ಸಂಸ್ಕೃತಿ, ಅದರ ಒಂದು ಪ್ರಸಾರ ಅಥವಾ ಅದರ ಉಳಿವಿಕೆಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವ ಬದಲು ಬಂಜಾರಕ್ಕೆ ಇರ್ತಕ್ಕಂಥ ಒಂದು ಭಾಷೆ ಏನಿದೆ, ಆ ಒಂದು ಮಾತೇನಿದೆ, ಅದರ ಕಲಿಕೆಯ ಒಂದು ಕಾರ್ಯಾಗಾರವನ್ನು ತಾವೇನಾದರೂ ತಂದರೆ ನನ್ನಂಥ ಅನೇಕ ಯುವಕರು ಬಂದು ಆ ಭಾಷೆಯನ್ನು ಕಲಿಯೋದರ ಜೊತೆಗೆ ನಿಮ್ಮ ಸಮುದಾಯದ ಆಚರಣೆ, ಸಂಸ್ಕೃತಿ, ನಿಮ್ಮ ಸೊಬಗು, ವೈವಿಧ್ಯತೆಗಳನ್ನ ಕಲ್ತ್ಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ಅನುಕೂಲವಾಗುತ್ತಾ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಮೌಖಿಕ ಮಹಾಕಾವ್ಯಗಳು ಎಲ್ಲ ಸಮುದಾಯದಲ್ಲಿದೆ. ನಮ್ಮ ಜುಂಜಪ್ಪನ ಕಾವ್ಯ, ಮಂಟೇಸ್ವಾಮಿ ಕಾವ್ಯ, ಎತ್ತಪ್ಪನ ಕಾವ್ಯ, ಮಲೆ ಮಹದೇಶ್ವರ, ಹಾಗೆ ನಮ್ಮ ಬಂಜಾರಲ್ಲೂ ಮಹಾಕಾವ್ಯಗಳಿದ್ದಾವೆ. ಅದನ್ನೆಲ್ಲ ದಾಖಲಿಸೋ ಕೆಲಸನೂ ನಾವು ಹಾಕ್ಕೊಂಡಿದ್ದೀವಿ. ನಿಮ್ಮದು ಸಹಕಾರ ಬೇಕಾಗುತ್ತೆ. ನಿಮ್ಮ ಮಾಧ್ಯಮ ನಾವು ಹೋಗಿ ನೇರವಾಗಿ ತಾಂಡಗಳಿಗೆ ದಾಖಲಿಸುವಂಥ ಕೆಲಸ ಮಾಡುವಾಗ ನಮ್ಮ ಜೊತೆಗೆ ತಾವು ಬರ್ತೀನಿ ಅಂತ ಹೇಳಿದ್ದೀರಿ. ನಮ್ಮ ಸೌಭಾಗ್ಯ ನಿಮ್ಮಂಥ ಒಂದು ಚಾನಲ್ ನಮ್ಮ ಜೊತೆಗಿರೋದು. ಅದನ್ನು ಮುಂದಿನ ದಿನದಲ್ಲಿ ನಮ್ಮ ರಿಜಿಸ್ಟ್ರಾರ್ ಜೊತೆ ಮಾತಾಡಿ ಆ ಥರದ ಒಂದು ಯೋಜನೆ ನಮ್ಮ ಸದಸ್ಯರ ಜೊತೆ ಮಾತಾಡಿ, ಇಲ್ಲ ನಾಡಿನ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಈ ಮೌಖಿಕ ಮಹಾಕಾವ್ಯಗಳು ಅಥವಾ ಜನಪದ ಸಾಹಿತ್ಯ ಒಂದೆಡೆ ದಾಖಲಾಗಬೇಕು ಅಂತ ನಮ್ಮ ಪ್ರಯತ್ನ ಕೂಡ ಸರ್. ಬಹಳ ಸಂತೋಷವಾಗಿ ತುಂಬು ಹೃದಯದಿಂದ ಬಂಜಾರ ಸಮುದಾಯದ ಕೆಲಸವನ್ನು ಮಾಡಲಿಕ್ಕೆ ಈ ವೇದಿಕೆ ಮುಖಾಂತರ ಪ್ರಮಾಣ ಮಾಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಎಲ್ಲ ತಾಂಡಗಳಲ್ಲಿ ಪ್ರಮುಖ ದೊಡ್ಡ ತಾಂಡಗಳಿಗೆ ವಿಸಿಟ್ ಮಾಡೋಣ ಅಂತ ನಾವು ಮಾತಾಡ್ಕೊಂಡಿದ್ದೀವಿ. ನಮ್ಮ ಲಿಮಿಟೇಷನಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲವನ್ನೂ ಮಾಡ್ತೀವಿ. ಸರ್ ಹೇಳಿದ್ದಾರೆ ಈಗ ನಮಗೆ ಪುಸ್ತಕ ಯಾವ ರೂಪದಲ್ಲಿ ನಾವು ಮಾಡಿದ್ವಿ ಸಹಕಾರ ತೊಗೊಂಡು ಅಂತ. ಅದೇ ಥರ ನಾವು ಬೇರೆಯವ್ರ ಸಹಕಾರ ತೊಗೊಂಡು ಸ್ಪಾನ್ಸರಲ್ಲಿ ನಮ್ಮ ತಾಂಡ ನಿಗಮದಲ್ಲಿ ಬೇಕಾದಷ್ಟು ದುಡ್ಡಿದೆ, ಕೌಶಲ್ಯ ನಿಗಮದಲ್ಲಿದೆ, ಎಲ್ಲ ಮಾತಾಡಿದ್ದೀನಿ, ಲೆಟ್ರ್ ಬರೆದಿದ್ದ ನಮ್ಮ ರಿಜಿಸ್ಟ್ರಾರ್ ಎಲ್ರಿಗೂ ಸಂವಾದ ಮಾಡ್ತಾ ಇದ್ದಾರೆ. ಅವ್ರು ಸಹಕಾರ ಕೊಟ್ಟರೆ ಮಾಡ್ತೀವಿ, ಕೊಡದೇ ಇದ್ದರೂ ಏನಾರ ಪ್ರಯತ್ನ ಮಾಡಿ ಮಾಡೋದಂತೂ ಮಾಡ್ತಾನೆ ಇರ್ತೀವಿ. ಸಣ್ಣದಾಗಾದರೂ ಮಾಡ್ತೀವಿ. ನೋಡಿ ಇವಾಗ ಚಿಕ್ಕದಾಗಿ ಮಾಡಿದ್ದೀವಿ, ಈ ಥರ ನಾವು ಮಾಡ್ತಾನೆ ಇರ್ತೀವಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತೀವಿ. ಧನ್ಯವಾದ. ಶುಭರಾತ್ರಿ.